ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಆನ್ ಡಿಮ್ಯಾಂಡ್ ಆಸ್ ವಿ ಡಿಸ್ಕಸ್ಡ್ ಇನ್ ಅವರ್ ಲಾಸ್ಟ್ ಯೂಟ್ಯೂಬ್ ವಿಡಿಯೋ, ಆನ್ ಡಿಮ್ಯಾಂಡ್ ಆಸ್ ಅಂಡ್ ಸಿಚುವೇಶನ್ ಡಿಮ್ಯಾಂಡ್ ಮಾಡುತ್ತೆ, ಅದರ ಪ್ರಕಾರ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ನನ್ನ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಆಗಿರ್ಬೋದು, ಇಲ್ಲ ಅವ್ರ ಪೇರೆಂಟ್ಸ್ಗಳು ನನ್ನ ಅಪ್ರೋಚ್ ಮಾಡಿದ್ರು. ಈ ತರ ನಮ್ಮ ಮಗನ SSLC ಆಗಿದೆ, ರೀಸೆಂಟ್ ಆಗಿ ಎಕ್ಸಾಮ್ ಬರ್ದಿದ್ದಾನೆ. ಅಂದ್ರೆ ಐ ಥಿಂಕ್ ಲಾಸ್ಟ್ ವೀಕ್ SSLC ಕರ್ನಾಟಕ ಸ್ಟೇಟ್ SSLC ಎಕ್ಸಾಮ್ ಕಂಪ್ಲೀಟ್ ಆಗಿದೆ. ಸ್ಟೂಡೆಂಟ್ಸ್ ರಿಸಲ್ಟ್ಸ್ ವೇಟ್ ಮಾಡ್ತಾ ಇದ್ರೆ ನನ್ನ ಕಡೆಯಿಂದ ಅವ್ರಿಗೆ ಆಲ್ ದಿ ಬೆಸ್ಟ್ ಅಂಡ್ ಬೆಸ್ಟ್ ಆಫ್ ಲಕ್ ಅಂತ ಹೇಳ್ತಾ, ಒಳ್ಳೆಯ ಕಲರ್ಫುಲ್ ಮಾರ್ಕ್ಸ್ ಗಳೊಂದಿಗೆ ಪಾಸ್ ಆಗ್ರಿ ಅಂತ ಆಶಿಸ್ತೀನಿ. ಸೊ ಅವ್ರಿಗೆ ನನ್ನ ಯಾವ ತರ ಅಪ್ರೋಚ್ ಮಾಡಿದ್ರು ಅಂದ್ರೆ, ಇಲ್ಲ ನಮ್ಮ ಮಗಂದು SSLC ಆಗಿದೆ, ಅಂದ್ರೆ 10th ಆಗಿದೆ, ಮುಂದೆ ಅವನು ಯಾವ ತರ ಕೋರ್ಸ್ ಮಾಡಿದ್ರೆ ಒಳ್ಳೆಯದು, ಏನು ನಿಮ್ ಸಜೆಷನ್ ಏನು, ಈ ತರ ಎಲ್ಲ ಅಪ್ರೋಚ್ ಮಾಡಿದ್ರು. ಸೊ ಬೇಸ್ಡ್ ಆನ್ ದಟ್ ಪಾಯಿಂಟ್ ಆಫ್ ವ್ಯೂ, ನಾನು ಯಾಕಂದ್ರೆ ಮೇಲ್ಗಡೆ ಒಂದು ವಿಡಿಯೋ ಮಾಡಬಾರ್ದು. ಸೊ ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿದಾರಲ್ಲ, ಅವ್ರಿಗೆ ಎಲ್ಲ ಹೆಲ್ಪ್ ಆಗುತ್ತೆ. ಸೊ ಫರ್ದರ್ ಇನ್ನ ಅಡಿಷನಲ್ ವ್ಯೂವರ್ಸ್ಗೂ ಸಹ ಹೆಲ್ಪ್ ಆಗಲಿ ಅನ್ನೋ ಇಂಟೆನ್ಷನ್ ಇಟ್ಕೊಂಡ್ಬಿಟ್ಟು, ನಾಟ್ ಓನ್ಲಿ ಫಾರ್ ಲಿಮಿಟೆಡ್ ಪರ್ಸನ್ಗೆ, ಸೊ ಥ್ರೂ ದಿಸ್ ಯೂಟ್ಯೂಬ್ ಮೀಡಿಯಾ ಎಲ್ಲ ವೀಕ್ಷಕರಿಗೂ ಇದು ಶೇರ್ ಆಗಲಿ ಅನ್ನೋದು ನಂದೊಂದು ಇಂಟೆನ್ಷನ್ ಇಟ್ಕೊಂಡ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಬಿಗಿನ್. ಓಕೆ, ಆಕ್ಚುಲಿ ನಮ್ಮ ದೇಶ ಮೂಲತಃ ಬಡತನ ಮತ್ತು ನಿರುದ್ಯೋಗ ಜಾಸ್ತಿ ಪ್ರಮಾಣದಲ್ಲಿ ಇದೆ ಅದರಲ್ಲಿ. ಸೊ ಈ ಬಡತನ ಮತ್ತು ನಿರುದ್ಯೋಗನ ನಿರ್ಮೂಲನೆ ಮಾಡಲಿಕ್ಕೆ ದಿ ರೈಟ್ ವೆಪನ್ ಅಂದ್ರೆ ಅಸ್ತ್ರ ಏನಂತಂದ್ರೆ ಎಜುಕೇಶನ್ನೇ. ಇದನ್ನ ದೊಡ್ಡ ದೊಡ್ಡ ಮಹಾನ್ ವಿದ್ವಾಂಸರಾಯ್ತು, ಪಂಡಿತರಾಯ್ತು ಹೇಳಿದ್ದಾರೆ. ಸೊ ಅದನ್ನ ನಾನು ಇವಾಗ ರಿಪೀಟ್ ಮಾಡ್ತಾ ಇರೋದು, ಅದನ್ನೇ ನಾನೇನು ಹೊಸದಾಗಿ ಹೇಳ್ತಾ ಇಲ್ಲ. ಸೊ ಇವಾಗ ಕಮಿಂಗ್ ಟು ದಿ ಪಾಯಿಂಟ್, ಆಫ್ಟರ್ SSLC ಇಲ್ಲ 10th ಆದ್ಮೇಲೆ ಕ್ಯಾರಿಯರ್ ಅಪಾರ್ಚುನಿಟೀಸ್ ಅಂದ್ರೆ ಆ ವಿದ್ಯಾರ್ಥಿಗಳು ತಮ್ಮ ಮುಂದಿನ ಭವಿಷ್ಯವನ್ನ ಯಾವ ರೀತಿ ಕಂಡ್ಕೋಬಹುದು ಅನ್ನೋದನ್ನ ಶಾರ್ಟ್ ಆಗಿ ಕಡಿಮೆ ಅವಧಿಯಲ್ಲಿ ಇದನ್ನ ವಿಡಿಯೋ ಮಾಡ್ತಾ ಇದ್ದೇನೆ. ಓಕೆ, ಒಂದೇದ್ದು ಬೇಸ್ಡ್ ಆನ್ ಟೈಮ್ ಫ್ಯಾಕ್ಟರ್ ಅಂಡ್ ಮನಿ ಆಲ್ಸೋ ಇನ್ವಾಲ್ವ್ಡ್. ಮನಿ ಯಾವ ತರ ಇನ್ವಾಲ್ವ್ಡ್ ಅಂದ್ರೆ, ಆ ಕೋರ್ಸ್ಗೆ ಏನ್ ಫ್ಯೂಚರ್ ಅಲ್ಲಿ ಮಾಡ್ಲಿಕ್ಕೆ ಹೋಗ್ತಾರಲ್ಲ, ಆ ಕೋರ್ಸ್ಗೆ ಎಷ್ಟು ದುಡ್ಡು ಇನ್ವೆಸ್ಟ್ ಮಾಡಬೇಕು ಅನ್ನೋದು ಇದೆ ಇದರಲ್ಲಿ. ಓಕೆ, ಬೇಸ್ಡ್ ಆನ್ ಟೈಮ್ ಫ್ಯಾಕ್ಟರ್ ಅಂತ ಯಾವ ರೀತಿ ವಿಂಗಡಣೆ ಮಾಡಿದೆ ಅಂದ್ರೆ, 2 to 3 years ಸ್ಪೀಡ್ ಆಫ್ ಕೋರ್ಸ್, ಇನ್ನ ಒಂದು 5 to 8 ಇಲ್ಲ ಮೇ ಬಿ ಮ್ಯಾಕ್ಸಿಮಮ್ 10 years. ಅದು ಯಾವ ತರ 10 year ಕೌಂಟ್ ಆಗುತ್ತೆ ಅಂತ ನಾ ಫರ್ದರ್ ಎಕ್ಸ್ಪ್ಲೇನ್ ಮಾಡುವಾಗ ಹೇಳ್ತೇನೆ ನಿಮ್ಗೆ. ಇನ್ನ ಲೆಟ್ಸ್ ಕಮ್ ಟು ಫಸ್ಟ್ ಆಸ್ಪೆಕ್ಟ್, ಮೊದಲನೇ ವಿಂಗಡಣೆಗೆ ಬರ್ರಿ. ಇವಾಗ ಒಂದನೇದು ಜಾಬ್ ಓರಿಯೆಂಟೆಡ್ ಕೋರ್ಸಸ್. ಇವಾಗ ಇದರಲ್ಲಿ JODC ಅಂತಾರೆ, ಲೈಕ್ ಇದರಲ್ಲಿ ಕೆಲವೊಂದಿಷ್ಟು ಟ್ರೈನಿಂಗ್ ಕಂಡಕ್ಟ್ ಮಾಡ್ತಾರೆ ಇನ್ಸ್ಟಿಟ್ಯೂಟ್ನವರು. ಕನ್ಸರ್ನ್ ಇನ್ಸ್ಟಿಟ್ಯೂಟ್ನವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಇದರಲ್ಲಿ ಟ್ರೈನಿಂಗ್ ಮಾಡ್ತಾರೆ. ಓಕೆ, ದಟ್ ಕವರಿಂಗ್ ಅಂಡರ್ 2 to 3 years. ಓಕೆ, ಪೋಸ್ಟ್ ದಟ್ ಟ್ರೈನಿಂಗ್ ಏನಾಗುತ್ತೆ ಅಂದ್ರೆ, ಅವ್ರು ಏನ್ ಮಾಡ್ಬೋದು ಅಂದ್ರೆ, ತಮ್ಮ ಒಂದು ಉದ್ಯೋಗನ ತಮ್ಮ ಒಂದು ವರ್ಕ್ ನ ಅವ್ರು ಏನ್ ಮಾಡ್ಬೋದು, ಕ್ಯಾರಿಯರ್ ಮಾಡ್ಬೋದು. ವರ್ಕ್ ಏನ್ ಮಾಡ್ಬೋದು, ಕ್ಯಾರಿಯರ್ ಮಾಡ್ಬೋದು. ಇದ್ರ ಎಕ್ಸಾಂಪಲ್ ಕೊಡೋದಾದ್ರೆ, ಕೆಲವೊಂದಿಷ್ಟು NTT, ನರ್ಸಿಂಗ್ ಕೋರ್ಸು, ಈ ತರದ್ದು ಎಲ್ಲ ಬರುತ್ತೆ. ಅದಾದ್ಮೇಲೆ ಈ ಹೊಲಿಗೆ ತರಬೇತಿ ಕೇಂದ್ರಗಳು, ಅಲ್ಲ ಅದಕ್ಕೆ SSLC ಬೇಕು ಅಂತ ಏನಿಲ್ಲ, ಬಟ್ ಆಫ್ಟರ್ SSLC ಸ್ಟಡಿ ನನಗೆ ಲಾಂಗ್ ಪೀರಿಯಡ್ ಕಲಿಯೋ ಇಂಟ್ರೆಸ್ಟ್ ಇಲ್ಲ ಮನೆ ಕಡೆ ಸ್ವಲ್ಪ ಹಣಕಾಸಿನ ತೊಂದರೆ ಇದೆ, ಈ ತರ ಸ್ಟೂಡೆಂಟ್ಸ್ ಕಮ್ಯುನಿಟಿ ಅವರು ಈ ತರ ಕೋರ್ಸ್ಗಳು ಜಾಯ್ನ್ ಆಗ್ಬೋದು. ಇನ್ನ ಜಾಬ್ ಓರಿಯೆಂಟೆಡ್ ಕೋರ್ಸಸ್, ಜಾಬ್ ಓರಿಯೆಂಟೆಡ್ ಕೋರ್ಸಸ್ಗೆ ಎಕ್ಸಾಂಪಲ್ ಕೊಡೋದಾದ್ರೆ NTT ಏನಿವೆ, NTTF ಅನ್ನೋದು, ಆಮೇಲೆ ಹೊಲಿಗೆ ತರಬೇತಿ ಶಿಬಿರ, ಅಲ್ಲ ಹೊಲಿಗೆ ತರಬೇತಿ SSLC ಆದ್ಮೇಲೆ ಜಾಯ್ನ್ ಆಗ್ಬೇಕಂತ ಏನಿಲ್ಲ.
ಡೈರೆಕ್ಟ್ ಆಗಿ ಸಹ ಜಾಯ್ನ್ ಆಗ್ಬೋದು. ಆಮೇಲೆ ಕೆಲವೊಂದಿಷ್ಟು ಈ ಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳು ಅಂತಂದು ಗೌರ್ಮೆಂಟ್ ಅನುದಾನಿತ ಕೇಂದ್ರಗಳು ಏನದವ ಅಂತಲ್ಲಿ ಕನ್ಸರ್ನ್ಡ್ ಓರಿಯೆಂಟೆಡ್ ಕೋರ್ಸಸ್ಗಳ ಅವಕ್ಕೆ ವೃತ್ತಿಪರ ತರಬೇತಿ ಕೇಂದ್ರಗಳನ್ನ ಮಾಡಿದ್ದಾರೆ. ಅದರಲ್ಲಿ ಈ ಎಕ್ಸಾಂಪಲ್ ಮೊಬೈಲ್ ರಿಪೇರಿ ಆಗಿರ್ಬೋದು, ಈ ಥರದನ್ನ ನೀವು ಆಫ್ಟರ್ SSLC ನೋಡ್ಕೋಬಹುದು. ಬಟ್ ಅವಕ್ಕೆ ಏನು 2 to 3 years ಪೀರಿಯಡ್ ಏನಿಲ್ಲ. ಅದರ್ ಆಸ್ಪೆಕ್ಟ್ಸ್ ಇರಲ್ಲ. ಇಲ್ಲಿ ITI ಡಿಪ್ಲೊಮಾ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇನ್ನ ಲೆಟ್ಸ್ ಕಮ್ ಟು ಯಾವುದು ITI. ಇಲ್ಲಿ ITI ನಲ್ಲಿ ಬರೋದಾದ್ರೆ ಇದರಲ್ಲಿ ಏನಿದೆ, ಫಿಟ್ಟರ್ ಮಾಡ್ಬೋದು. ಏನು ಅದರಲ್ಲಿ ನಾವು ಫಿಟ್ಟರ್ನ ತಗೋಬಹುದು. ಆಮೇಲೆ ಎಲೆಕ್ಟ್ರಿಷಿಯನ್, ಓಕೆ, ಎಲೆಕ್ಟ್ರಿಷಿಯನ್. ಇನ್ನ ಈ ITI ಮತ್ತು ಡಿಪ್ಲೊಮಾ ಇವೇನು ವೆರೈಟೀಸ್ ಆಫ್ ಸಬ್ ಕೋರ್ಸಸ್ ಇವೆಲ್ಲ, ಇದಕ್ಕೆ ನಾನು ಈ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಡಿಸ್ಕ್ರಿಪ್ಷನ್ ನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ. ದೇರ್ ಆರ್ ಸೋ ಮೆನಿ ಕೋರ್ಸಸ್, ITI ಆಗಿರ್ಬೋದು ಇಲ್ಲ ಡಿಪ್ಲೊಮಾ ಆಗಿರ್ಬೋದು. ಅವನ್ನ ನೀವು ಅದನ್ನ ನೋಡ್ಬಿಟ್ಟು ನೀವು ಜಾಯಿನ್ ಆಗ್ಬೋದು. ಓಕೆ, ಇನ್ನು ಲೆಟ್ಸ್ ಕಮ್ ಟು ಡಿಪ್ಲೊಮಾ ಇನ್ಫಾರ್ಮೇಶನ್ ಸೈನ್ಸ್. ಓಕೆ, ಇನ್ಫಾರ್ಮೇಶನ್ IS ಅಂತ ಹೇಳ್ತೀವಿ, ಇನ್ಫಾರ್ಮೇಶನ್ ಸೈನ್ಸ್. EMC, E&E, ನೆಟ್ವರ್ಕಿಂಗು. ಓಕೆ, ನೆಟ್ವರ್ಕಿಂಗು ನನಗೆ ಟೈಮಿಂಗ್ ಗೊತ್ತಿರುವಂತಹ ಏನು ಕೋರ್ಸ್ಗಳಿಗೆ ಹೇಳ್ತಾ ಇದ್ದೀನಿ. ದರ್ ಆರ್ ಆಲ್ಸೋ ಸೋ ಮೆನಿ ಲಿಸ್ಟ್, 100+ ಇನ್ನ ಜಾಸ್ತಿನೇ ಇವೆ. ಸೊ ಅದ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿ ನೋಡ್ಕೊಳ್ಳಿ. ಇನ್ನ ಲೆಟ್ಸ್ ಕಮ್ ಟು 5 to 8 or 10 years ಕೋರ್ಸಸ್. ನೀವು SSLC ಆದ್ಮೇಲೆ PUC ಜಾಯ್ನ್ ಆಗ್ಬೋದು ಅಕಾಡೆಮಿಕ್ ಕೋರ್ಸಸ್ಗೆ. ಅದರಲ್ಲಿ ಬಂದ್ಬಿಟ್ಟು ಆರ್ಟ್ಸು, ಕಾಮರ್ಸು, ಸೈನ್ಸು ಅಂತ ಇವೆ. ಸೊ ಇದು ಎಲ್ಲ ಕೋರ್ಸ್ಗಳಿಗೆ ಬೇಸಿಕಲಿ ಒಂದು ನೀಡ್ ಇದೆ. ಎಸ್ಪೆಷಲಿ ಆರ್ಟ್ಸ್ಗೆ ಒಂದು ಲ್ಯಾಂಗ್ವೇಜ್ ಮಾತ್ರ ಅದು. ಬಟ್ ಫಾರ್ ಕಾಮರ್ಸ್ ಮತ್ತು ಸೈನ್ಸ್ ಮಸ್ಟ್ ಅಂಡ್ ಶುಡ್ ಏನು ಇಂಗ್ಲಿಷ್ ಬರೆಯುವಂತಹ ಮತ್ತು ಓದುವಂತಹ ನೈಪುಣ್ಯತೆಯನ್ನ ನೀವು ಹೊಂದಿರಬೇಕು. ಆರ್ಟ್ಸ್ ನಲ್ಲಿ ಒಂದು ಲ್ಯಾಂಗ್ವೇಜ್ ಮಾತ್ರ ಇದೆ, ಒಂದು ಸಬ್ಜೆಕ್ಟ್ ಮಾತ್ರ ಇದೆ. ಅದು PUC ನಲ್ಲಿ ಏನೋ ಒಂದು ಸಬ್ಜೆಕ್ಟ್. ಓಕೆ, ಬಟ್ ಇಲ್ಲಿ ನಿಮ್ದು ಲ್ಯಾಂಗ್ವೇಜ್ ಒಂದು, ನೀವೇನಾದ್ರೂ ಕನ್ನಡ ತಗೊಂಡ್ರೆ ಕನ್ನಡ, ಹಿಂದಿ ತಗೊಂಡ್ರೆ ಹಿಂದಿ, ಇವ್ನ ಎರಡು ಬಿಟ್ಬಿಟ್ಟು ನೀವು ಮಿಕ್ಕಿರೋದು ಏನದೆಲ್ಲ ನೀವೇನಾದ್ರು ಆಲ್ಮೋಸ್ಟ್ ಸೈನ್ಸ್ ಅಂಕ್ರು PCMB ಅಂತಂದು ಏನ್ ಬರುತ್ತಲ್ಲ ಅವೆಲ್ಲ ಏನಿದೆ ಲ್ಯಾಂಗ್ವೇಜ್. ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು PCMB. ಓಕೆ, ಇಲ್ಲ ಕಂಪ್ಯೂಟರ್ ಸೈನ್ಸ್ C ಅಂತ ಅಂದ್ಕೊಳ್ಳಿ. ಇಲ್ಲಿ ಕಾಮರ್ಸ್ ನಲ್ಲಿ ಬಂದ್ಬಿಟ್ಟು ಏನಿವೆ, ಅಕೌಂಟ್ಸು, ಸ್ಟ್ಯಾಟ್. ಓಕೆ, ಅದಾದ್ಮೇಲೆ ನೀವು ಬಿಸ್ನೆಸ್ ಸ್ಟಡಿ. ಓಕೆ, ಇನ್ನ ನೀವು ಕನ್ನಡ ಮೀಡಿಯಂ ಅಂತಂದು ಇವನ್ ಮಾಡಿದ್ರು ನಿಮಗೆ ಕನ್ನಡ ಲ್ಯಾಂಗ್ವೇಜ್ ಅದ್ರ ಜೊತೆ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಕೆಲವೊಂದಿಷ್ಟು ಹತ್ರ ಇಲ್ಲ ಅಂತಂದ್ರೆ ಆಪ್ಷನಲ್ ಈ ತರ ಹಿಸ್ಟ್ರಿ, ಜಿಯೋಗ್ರಫಿ ಈ ತರದ್ ಬರುತ್ತೆ ಅಂತ ನೋಡ್ಬೋದು. ಇನ್ನ ಎಕನಾಮಿಕ್ಸ್. ಓಕೆ, ಎಕನಾಮಿಕ್ಸ್ ಕನ್ನಡ ಮೀಡಿಯಂ ಮಾಡಿದ್ರೆ ಕನ್ನಡದಲ್ಲಿ, ಇಂಗ್ಲಿಷ್ ಮೀಡಿಯಂ ಮಾಡಿದ್ರೆ ಇಂಗ್ಲಿಷ್ನಲ್ಲಿ. ಸೊ ಮಸ್ಟ್ ಇಂಗ್ಲಿಷ್ ಏನು ಸ್ಕಿಲ್ ಸೆಟ್ಸ್ ಈ ಲ್ಯಾಂಗ್ವೇಜ್ ಬಗ್ಗೆ ಪ್ರಾಬಲ್ಯ ಹೊಂದೋದು ಮಸ್ಟ್. ಆರ್ಟ್ಸ್ ನಲ್ಲಿ ಒಂದು ಸಬ್ಜೆಕ್ಟ್ ಮಾತ್ರ ಇದೆ ಅದು. ಓಕೆ, ಇಂಗ್ಲಿಷ್ ಏನು ಲ್ಯಾಂಗ್ವೇಜ್ ಏನಿದೆ ಅದೊಂದು ಸಬ್ಜೆಕ್ಟ್ ಮಾತ್ರ. ಇನ್ನ ಈ ಎಲ್ಲ ಹಂತ ಆದ್ಮೇಲೆ, ಯಾವ ಹಂತ ಆದ್ಮೇಲೆ ನಿಮ್ದು ಸೆಕೆಂಡ್ PUC ಆದ್ಮೇಲೆ ನೀವು ಡಿಗ್ರಿಗೆ ಬರ್ಬೋದು. ಓಕೆ, ಡಿಗ್ರಿ ನೀವು ಸೆಕೆಂಡ್ PUC ಆದ್ಮೇಲೆ ಆರ್ಟ್ಸ್ ಏನಾದ್ರು ನಿಮ್ದು ಕೋರ್ಸ್ ತಗೊಂಡಿದ್ರೆ PU ನಲ್ಲಿ ನೀವೇನ್ ಮಾಡ್ಬೋದು, BA ಮಾಡ್ಬೋದು. ಇಲ್ಲಿ ನೀವೇನಾದ್ರೂ ಕಾಮರ್ಸ್ ತಗೊಂಡಿದ್ರೆ BCom. ಓಕೆ, BBA, BBM. ಓಕೆ,
ಸೋ ಮೆನಿ ಇವೆ ಅಲ್ಲಿ ಆ ತರದನ್ನ ಮಾಡೋದು. ಇಲ್ಲಿ ಏನಾದ್ರು ನೀವು ಸೈನ್ಸ್ ತಗೊಂಡಿದ್ರೆ ಇಲ್ಲಿ ಡಿಗ್ರಿ ಅಂತ ಬಂದಾಗ ಓಕೆ ಇಲ್ಲಿ BSc ಮಾಡ್ಬೋದು. BSc ನಲ್ಲಿಯೂ ವೆರೈಟೀಸ್ ಆಫ್ ಏನು ಕೋರ್ಸ್ಗಳಿವೆ. ಓಕೆ ಅಗ್ರಿಕಲ್ಚರಲ್ ರಿಲೇಟೆಡ್, ಆಮೇಲೆ ಟೀಚಿಂಗ್ BSc ಟೀಚಿಂಗ್ ರಿಲೇಟೆಡ್ ಸೋ ಮೆನಿ ಇದಾವೆ. ಈ ತರದೆಲ್ಲ ನಾನು ಒಂದು ಲಿಂಕ್ ನ ರೆಡಿ ಮಾಡಿಬಿಟ್ಟು ಈ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿ ನೀವು ಇನ್ ಡೀಟೇಲ್ ಆಗಿ ನೋಡ್ಕೊಳ್ಳಿ. ಓಕೆ ಅದಾದ್ಮೇಲೆ ಡೈರೆಕ್ಟ್ಲಿ ಇಲ್ಲ ಬೇಡ ವೃತ್ತಿಪರ ಕೋರ್ಸ್ ಮಾಡೋಣ ಅಂತಾರಲ್ಲಿ ಡಿ ಫಾರ್ಮು. ಓಕೆ ಈ ಮೆಡಿಕಲ್ ಶಾಪ್ ಲೈಸೆನ್ಸ್ ಹೊಂದಲಿಕ್ಕೆ ಈ ಕೋರ್ಸು ಮಸ್ಟ್ ಅಂಡ್ ಶುಡ್. ಅದರ ನಂತರ ಒಂದು ಎಕ್ಸಾಮ್ ಇದೆ, ಯಾವುದು ನೀಟ್ ಎಕ್ಸಾಮ್. ಇದನ್ನ ಏನಾದರೂ ನೀವು ಫೇಸ್ ಮಾಡಿದರೆ ಇಂಜಿನಿಯರಿಂಗು ಮೆಡಿಕಲ್ಲು ಈ ಥರದಕ್ಕೆ ಜಾಯ್ನ್ ಆಗ್ಬೋದು. ಓಕೆ ಇಂಜಿನಿಯರಿಂಗು ಮೆಡಿಕಲ್ಲು ಜಾಯ್ನ್ ಆಗ್ಬೋದು. ಇನ್ನು ಇದು ಡಿಗ್ರಿ ಲೆವೆಲ್ ಆಯಿತು. ಇನ್ನು ಪೋಸ್ಟ್ ಗ್ರಾಜುಯೇಷನ್ ಅಂತ ಅಂದರೆ ಇನ್ನು ಇದರಲ್ಲಿ ನೀವನ್ನ ಒಂದು ಬಿಟ್ಟೆ ನಾನು BTech ಇಂಜಿನಿಯರಿಂಗ್ ಆರ್ BTech. ಓಕೆ ಪೋಸ್ಟ್ ಗ್ರಾಜುಯೇಷನ್ BA ಮಾಡಿಕೊಂಡು ನೀವು MA ಮಾಡ್ಬೋದು, ಇಲ್ಲ ಅದೇ ಥರ MCom ಮಾಡ್ಬೋದು, ಇಲ್ಲ ಅದೇ ಥರ MSc ಮಾಡ್ಬೋದು, MTech ಮಾಡ್ಬೋದು. ಇಲ್ಲಿ ಎಂಜಿನಿಯರಿಂಗ್ ನಲ್ಲಿ ಸೋ ಮೆನಿ ಫೀಲ್ಡ್ಸ್ ಇವೆ. ಅದಾದ್ಮೇಲೆ ಮೆಡಿಕಲ್ ನಲ್ಲಿ ಬಂದ್ಬಿಟ್ಟು BA MS MBBS ಕೋರ್ಸ್ಗಳನ್ನ ಮಾಡಬಹುದು. ಓಕೆ ಇದ್ರ ಜೊತೆಗೆ ನೀವು ಡಿಗ್ರಿ ಆದ ನಂತರ ಡೈರೆಕ್ಟ್ಲಿ ಟೀಚರ್ಸ್ ಟ್ರೈನಿಂಗ್ ಕೋರ್ಸ್ಗಳಿವೆ ಕೆಲವೊಂದಿಷ್ಟು B.Ed ಅಂತ. ಆ BA B.Ed ಇಲ್ಲ BCom BSc B.Ed ಮಾಡ್ಕೊಂಬಿಟ್ರೆ ನೀವು ಟೀಚಿಂಗ್ ಏನು ಸ್ಕೂಲುಗಳಿಗೆ ಜಾಯ್ನ್ ಆಗ್ಬೋದು. ಆಮೇಲೆ ಪೋಸ್ಟ್ ಗ್ರಾಜುಯೇಷನ್ MA ಆದಮೇಲೆ M.Ed, MCom ಆದಮೇಲೆ MS M.Ed ಮಾಡಿಕೊಂಡ್ರೆ ಈ ಕಾಲೇಜ್ ಲೆಕ್ಚರ್ಸ್ಗಳಿಗೆ ನೀವು ಅರ್ಹರಾಗಿರ್ತೀರಿ. ಓಕೆ ಅದಾದಮೇಲೆ ಇದು ನೀಟ್ ಸೆಟ್ ಅಂತ ಎಕ್ಸಾಮ್ಸ್ಗಳು ಬರುತ್ತೆ. ನೀಟ್ ಸೆಟ್ ಎಕ್ಸಾಮ್ಸ್ಗಳು ನೆಟ್ ಸೆಟ್ ಎಕ್ಸಾಮ್ಸ್ಗಳು ಬರುತ್ತೆ. ಇದನ್ನ ಅಪಿಯರ್ ಮಾಡಿಕೊಂಡ್ರೆ ನೀವು ನೀವು ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ನೀವು ಕಾಲೇಜ್ ಲೆಕ್ಚರ್ಸ್ ಆಗಿ ಅಪಾಯಿಂಟ್ ಆಗ್ತೀರಾ. ಓಕೆ ಇನ್ನ ಮೋಸ್ಟ್ ಆಫ್ ದಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಡಿಗ್ರಿ ಮೇಲ್ಗಡೆನೆ ಬೇಸ್ಡ್ ಇವೆ. ಓಕೆ ಡಿಗ್ರಿ ಮೇಲ್ಗಡೆನೆ, ಉದಾಹರಣೆ ಬ್ಯಾಂಕಿಂಗ್ ಸೆಕ್ಟರ್ ಆಗಿರಬಹುದು, ಇಲ್ಲ ಪೋಸ್ಟ್ ಆಫೀಸು, ರೈಲ್ವೆ ಡಿಪಾರ್ಟ್ಮೆಂಟು, ಈ ತರ ಗವರ್ಮೆಂಟ್ ಎಂಪ್ಲಾಯ್ಮೆಂಟ್ ಗಳು ಕಾಲ್ ಫಾರ್ ಮಾಡಿದ್ರೆ ಅವು ಆಲ್ಮೋಸ್ಟ್ ಡಿಗ್ರಿ ಮೇಲ್ಗಡೆನೆ ಇರ್ತವೆ. ಆ ಡಿಗ್ರಿ ಎನಿ BA BCom BSc ಮುಗಿಸ್ಕೊಂಡ್ಬಿಟ್ಟು ನೀವು ಹಾಕ್ಬಹುದು. ಓಕೆ ಇನ್ನ ಇಲ್ಲಿ ಇದ್ರ ಜೊತೆ ಇಲ್ಲಿ ಕಾಮರ್ಸ್ ಅಂತ ಬರೋದಾದ್ರೆ ಕೆಲವೊಂದಿಷ್ಟು ಡಿಗ್ರಿ ಆದ್ಮೇಲೆ ಕೆಲವೊಂದಿಷ್ಟು ಇಯರ್ಸ್ ಸಡ್ಲಿಕ್ಕೆಗಳಿವೆ. ಎಲ್ಲಿ ಈ ತರ ಇಲ್ಲಿ ಡಿಪ್ಲೊಮಾ ಮುಗಿಸ್ಕೊಂಡ್ರೆ ಇಲ್ಲಿ ಎಂಜಿನಿಯರಿಂಗ್ ಮಾಡ್ತಿರಲ್ಲ ನೀವು, ಈ ಎಂಜಿನಿಯರಿಂಗ್ ನಲ್ಲಿ ನೀವು ಕೆಲವೊಂದಿಷ್ಟು ಟೈಮ್ ಸಡ್ಲಿಕ್ಕೆಗಳಿವೆ. ಆ ತರ ಇಲ್ಲಿ ವೃತ್ತಿ ಪೋಸ್ಟ್ ಗ್ರಾಜುಯೇಷನ್ ಇದು ಈಕ್ವಲೆಂಟ್ ಇರುತ್ತೆ. ಇವು ಕಾಮರ್ಸ್ ನಲ್ಲಿ CA ಅಂತ ಇದೆ, ನಥಿಂಗ್ ಬಟ್ ಚಾರ್ಟರ್ಡ್ ಅಕೌಂಟೆನ್ಸಿ. ಆಮೇಲೆ CS ಅಂತ ಇದೆ, ನಥಿಂಗ್ ಬಟ್ ಕಂಪ್ನಿ ಸೆಕ್ರೆಟರಿ ಕೋರ್ಸ್. ಇನ್ನೊಂದು ಕಾಸ್ಟ್ ಅಕೌಂಟೆಂಟ್, ಈಗ ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅಂತ ಆಗಿದೆ ಅದು. ಇದರಲ್ಲಿವೆ ಇವನ್ನ ನೀವು CA ನ ಈ ಎರಡು ಕೋರ್ಸ್ಗಳ ಬಗ್ಗೆ ನನಗೆ ಅಷ್ಟು ಡೀಪ್ ಆಗಿ ನಾನು ಸ್ಟಡಿ ಮಾಡಿಲ್ಲ. ಬಟ್ CA ಏನಿದೆ ಅಲ್ಲ, ಇದನ್ನ ನೀವು PU ಆದ್ಮೇಲೂ ಜಾಯ್ನ್ ಆಗ್ಬೋದು. ಡಿಗ್ರಿ ಮುಗಿಸ್ಕೊಂಡ್ರೆ ಕೆಲವೊಂದಿಷ್ಟು ಹಂತಗಳು, ಅದರಲ್ಲಿ ಬರ್ತಕ್ಕಂಥ ಹಂತಗಳು ಕೆಲವೊಂದಿಷ್ಟು ಏನಿಲ್ಲ ನಿಮ್ಗೆ ಎಕ್ಸಾಮ್ಟ್ ಇವೆ. ಸೊ ನೀವು ಡಿಗ್ರಿ ಆದ್ಮೇಲಾದ್ರೂ ಮಾಡ್ಬೋದು, ಇಲ್ಲ ಅಂದ್ರೆ PU ನಂತರ ಆದ್ರೂ ಮಾಡ್ಬೋದು. ಸೊ ಇದು ನಿಮ್ಮ ಕರಿಯರ್ ಆಪರ್ಚುನಿಟೀಸ್ ಇರುವಂತದ್ದು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನ ಫರ್ದರ್ ನನ್ಗೆ ಇದನ್ನ ಮಾಡ್ತಾ ಇರೋದು ನಾನು ಯಾವುದೇ ತರ ಪ್ರಾಕ್ಟೀಸ್ ಮಾಡಿಲ್ಲ, ಡೈರೆಕ್ಟ್ ಆಗಿ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ. ಸೊ ಇನ್ ಬಿಟ್ವೀನ್ ಅಲ್ಲಲ್ಲಿ ಏನೋ ಅಡೆತಡೆಗಳು ಉಂಟಾಗಬಹುದು. ಸೊ ಆನ್ ಗೋಯಿಂಗ್ ಇನ್ನ ನೆಕ್ಸ್ಟ್ ಏನ್ ವಿಡಿಯೋ ಮಾಡ್ತೀನಲ್ಲ ಅದರಲ್ಲಿ ಈ ತರದ್ದು ಎಲ್ಲ ನಾನು ಪಡಿಸ್ಕೊಳ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಆದಷ್ಟು ಸಪೋರ್ಟ್ ಮಾಡಿ, ಆದಷ್ಟು ಜನರಿಗೆ ಈ ಒಂದು ಇನ್ಫಾರ್ಮೇಶನ್ ನ ತಲುಪಿಸ್ಲಿಕ್ಕೆ ಸಹಾಯ ಮಾಡಿ. ಹಾಗೆ ನನ್ನ ಚಾನಲ್ ಏನಿದೆಲ್ಲ DRBK ಅಕಾಡೆಮಿ ಅನ್ನೋದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆ ನಿಮ್ ಫ್ರೆಂಡ್ ಸರ್ಕಲ್ ಇಲ್ಲ ವಾಟ್ಸ್ಆಪ್ ಗ್ರೂಪ್ ಕಮ್ಯುನಿಟೀಸ್ ಈ ತರದ್ದು ಏನಿರುತ್ತಲ್ಲ ಅವ್ರಿಗೆ ಇದನ್ನ ಶೇರ್ ಮಾಡಿ. ಆದಷ್ಟು
ಮ್ಯಾಕ್ಸಿಮಮ್ ಬೆನಿಫಿಟ್ ನ ಪಡೀಲಿ ಅನ್ನೋದೇ ನನ್ನ ಇಂಟೆನ್ಷನ್. ಥ್ಯಾಂಕ್ ಯು ವೆರಿ ಮಚ್.